ಬಿಜೆಪಿ ಪಕ್ಷದಲ್ಲಿ BY ವಿಜೇಂದ್ರ ಮತ್ತು ಯತ್ನಾಳ್ ಅವರು ಒಳಗುದ್ದಾಟದಿಂದ ಪಕ್ಷಕ್ಕೆ ಯಾವ ರೀತಿಯಾಗಿ ಹಾನಿ ಆಗ್ಬೋದು, ಯಾವ ರೀತಿಯಾಗಿ ಅವರಿಬ್ಬರಿಗೂ ಬುದ್ಧಿ ಕಮ್ಮಿ ಇದೆ. ನಿಜ ಹೇಳ್ಬೇಕಂದ್ರೆ ಬುದ್ಧಿ ಕಮ್ಮಿ ಇದೆ. ಯತ್ನಾಳ್ ಮಾತಾಡಿದ್ರ ಸತ್ಯ ಇತ್ತಾ ಒಪ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸತ್ಯ ಇಲ್ವಾ ಅವ್ರು ಏನೋ ಮಾತಾಡಿದ್ರೆ ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ಬಿಟ್ಬಿಟ್ಟು ಇವರು ಎಜುಕೇಟೆಡು ಅವರು ಎಜುಕೇಟೆಡು ಇಬ್ಬರು ಒಂದೇ ಇದರಲ್ಲಿ ಇದ್ಕೊಂಡು ಪಕ್ಷದಲ್ಲಿ ಇಬ್ಬರು ಕಿತ್ತಾಡ್ತಿದ್ರೆ ನೋಡೋರೆಲ್ಲ ಕಾಡ್ಕೊಂಡು ಹೋಗಲ್ಲ. JDS ಕಾಂಗ್ರೆಸ್ ನೋಡ್ಕೊಂಡು ಆಡ್ಕೊಂಡು ಹೋಗಲ್ವಾ? ಇದೊಂದು ಬದುಕ ಇದು. ನಂಗಂತೂ ಬೇಜಾರಿದೆ ರೀ. ನೀವು ಸಹ ನೋಡೋಕೆ ಹೋಗಲ್ಲ ಇವತ್ತೀಚೆಗೆ. ಮೇಡಮ್ ಅವರು ಇವಾಗ ಯಾರಿಗೆ ಲಾಭ ಆಗ್ಬೋದು ಅಂತ ಇವರು ಲಾಭ ಕಾಂಗ್ರೆಸ್ಗಾಗುತ್ತೆ, JDSಗಾಗುತ್ತೆ ರೀ. ಕಾಂಗ್ರೆಸ್ಗಾಗುತ್ತೆ. JDS ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿದೆ ಅಲ್ವಾ, ಕಾಂಗ್ರೆಸ್ಗಾಗುತ್ತೆ. ಅದು ನೋಡಿ ನಗ್ತಾರೆ. ಹಾಂ ಮೇಡಮ್ ಇವಾಗ ಇವ್ರು ವಿಜೇಂದ್ರ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತೇಳಿ ಯತ್ನಾಳ್ ಅವರು ದೆಹಲಿಗೆ ಹೋಗಿ ಯತ್ನಾಳ್ ಇವರು ವಿಜೇಂದ್ರ ಅವ್ರ ವಿರುದ್ಧ ದೂರನ್ನ ಸಲ್ಲಿಸಿ ಬಂದಿದ್ದಾರೆ. ಯಾರು ಸಲ್ಲಿಸೋರು ಒಳಗಡೆ ಗಿಮಿಕ್ ಚಮಕ್ಕೆಲ್ಲ ನಡೆದು ನಿಂತೋಗುತ್ತೆ. ಅದು ಅಲ್ಲಲ್ಲೇ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಅಲ್ಲಲ್ಲೆಲ್ಲ ಸ್ಟಾಪ್ ಆಗುತ್ತೆ. ಇದು ಯಾವುದು ನಡೆಯಲ್ಲ ರೀ, ಇದು ಯಾವುದು ನಡೆಯಲ್ಲ. ಸುಮ್ಮನೆ ಎಲ್ಲರಿಗೂ ಜನಗಳ ಕಣ್ಣು ಮಾಡ್ಸೋಕ್ಕೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಂಡು ಹೋಗಲಿ. ನಾ ಹೇಳೋದು ಅಷ್ಟೇ, ಒಂದೇ ಪಕ್ಷದಲ್ಲಿ ಇಬ್ಬರು ಇದ್ಕೊಂಡು ಒಂದೇ ತಾಯಿ ಮಕ್ಳ ಥರ ಇರೋದು ಬಿಟ್ಟು ಇದೆಲ್ಲ ಯಾತಕ್ಕೆ ಮಾಡ್ತಾರೆ? ನೋಡೋರು ಆಡ್ಕೊಂಡು ನಗ್ತಾರೆ. ಇವರೇ ಸರಿಗಿಲ್ಲ, ಮತ್ತು ಇನ್ಯಾವ ಪಕ್ಷ ನಡೆಸ್ತಾರೆ ಅಂತೇಳಿ ಫಸ್ಟು ಇಬ್ಬರು ಮನೆಗೋಗಿ ಊಟ ಮಾಡ್ಕೊಂಡು ಮಲ್ಕೊಳಕ್ಕೆ ಹೇಳಿ. ಅಲ್ಲ, ಯತ್ನಾಳ್ ಅವ್ರ ತಪ್ಪ, ವಿಜೇಂದ್ರ ಅವ್ರ ತಪ್ಪ? ಸರ್, ವಿಜಯೇಂದ್ರ ಅವ್ರ ಅಪ್ಪನ ಗಾಡಿಯಿಂದ ಬೆಳ್ಕೊಂಡು ಬಂದರು. ಯತ್ನಾಳು ಅವಾಗಿಂದ ಇದ್ದಾರೆ. ಯತ್ನಾಳು ಹೇಳೋದಲ್ಲಿ ತಪ್ಪಿದೆ ಸುಳ್ಳಿದೆ ಅಂತ ನೋಡಿಕೊಂಡು ಮಾಡಿ ಆಯಿತು. ದೊಡ್ಡವ್ರು ಏನೋ ಒಂದು ಮಾತಂದ್ರೆ ಮುಂದಕ್ಕೆ ಹೋಗ್ತಾ ಇರಬೇಕು. ನಾಯಿ ಬೊಗಳ್ಬೇಕು, ಆನೆ ನಡ್ಕೊಂಡು ಹೋಗ್ತಾ ಇರಬೇಕು ಅದ್ರ ಪಾಡಿಗೆ. ಅದು ಸುಮ್ಮನೆ ಕಯ್ಯ ಅಂತ ಅಂದರೆ ಬೇರೆ ಯಾರೋ ಬಂದು ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ನಾ ಹೇಳೋದು ನಾಯಿ ಯಾರು ಆನೆ ಅಂತಾರೆ. ಇದು ಗಾದೆ ಮಾತು ಹೇಳೋದು ನಾನು, ಗಾದೆ ಮಾತು. ಇಲ್ಲಿ ಯಾರು ಆನೆ ಯಾರು ಏನದು ನಾಯಿ ಅಂತ ಅಲ್ಲ, ಇದು ಗಾದೆ ಹೇಳ್ತಾ ಇರೋದು ನಾನು. ಯಾರೋ ಮಾತಾಡ್ತಾವ್ರ, ನಿಮ್ಗೆ ಸಂಬಂಧವಿಲ್ಲದ ವಿಚಾರ ತಲೆ ಕೆಡಿಸ್ಕೊಳ್ಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ನಾ ಹೇಳೋದು. ಬಿಜೆಪಿ ಪಕ್ಷದಲ್ಲಿ BY ವಿಜೇಂದ್ರ ಮತ್ತು ಯತ್ನಾಳ್ ಅವರು ಒಳಗುದ್ದಾಟದಿಂದ ಪಕ್ಷಕ್ಕೆ ಯಾವ ರೀತಿಯಾಗಿ ಹಾನಿ ಆಗ್ಬೋದು, ಯಾವ ರೀತಿಯಾಗಿ ಅವರಿಬ್ಬರಿಗೂ ಬುದ್ಧಿ ಕಮ್ಮಿ ಇದೆ. ನಿಜ ಹೇಳ್ಬೇಕಂದ್ರೆ ಬುದ್ಧಿ ಕಮ್ಮಿ ಇದೆ. ಯತ್ನಾಳ್ ಮಾತಾಡಿದ್ರ ಸತ್ಯ ಇತ್ತಾ ಒಪ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸತ್ಯ ಇಲ್ವಾ ಅವ್ರು ಏನೋ ಮಾತಾಡಿದ್ರೆ ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ಬಿಟ್ಬಿಟ್ಟು ಇವರು ಎಜುಕೇಟೆಡು ಅವರು ಎಜುಕೇಟೆಡು ಇಬ್ಬರು ಒಂದೇ ಇದರಲ್ಲಿ ಇದ್ಕೊಂಡು ಪಕ್ಷದಲ್ಲಿ ಇಬ್ಬರು ಕಿತ್ತಾಡ್ತಿದ್ರೆ ನೋಡೋರೆಲ್ಲ ಕಾಡ್ಕೊಂಡು ಹೋಗಲ್ಲ. JDS ಕಾಂಗ್ರೆಸ್ ನೋಡ್ಕೊಂಡು ಆಡ್ಕೊಂಡು ಹೋಗಲ್ವಾ? ಇದೊಂದು ಬದುಕ ಇದು. ನಂಗಂತೂ ಬೇಜಾರಿದೆ ರೀ. ನೀವು ಸಹ ನೋಡೋಕೆ ಹೋಗಲ್ಲ ಇವತ್ತೀಚೆಗೆ. ಮೇಡಮ್ ಅವರು ಇವಾಗ ಯಾರಿಗೆ ಲಾಭ ಆಗ್ಬೋದು ಅಂತ ಲಾಭ ಕಾಂಗ್ರೆಸ್ಗಾಗುತ್ತೆ, JDSಗಾಗುತ್ತೆ ರೀ. ಕಾಂಗ್ರೆಸ್ಗಾಗುತ್ತೆ. JDS ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿದೆ ಅಲ್ವಾ, ಕಾಂಗ್ರೆಸ್ಗಾಗುತ್ತೆ. ಅದು ನೋಡಿ ನಗ್ತಾರೆ. ಹಾಂ ಮೇಡಮ್ ಇವಾಗ ಇವ್ರು ವಿಜೇಂದ್ರ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತೇಳಿ ಯತ್ನಾಳ್ ಅವರು ದೆಹಲಿಗೆ ಹೋಗಿ ಯತ್ನಾಳ್ ಇವರು ವಿಜೇಂದ್ರ ಅವ್ರ ವಿರುದ್ಧ ದೂರನ್ನ ಸಲ್ಲಿಸಿ ಬಂದಿದ್ದಾರೆ. ಯಾರು ಸಲ್ಲಿಸೋರು ಒಳಗಡೆ ಗಿಮಿಕ್ ಚಮಕ್ಕೆಲ್ಲ ನಡೆದು ನಿಂತೋಗುತ್ತೆ. ಅದು ಅಲ್ಲಲ್ಲೇ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಅಲ್ಲಲ್ಲೆಲ್ಲ ಸ್ಟಾಪ್ ಆಗುತ್ತೆ. ಇದು ಯಾವುದು ನಡೆಯಲ್ಲ ರೀ, ಇದು ಯಾವುದು ನಡೆಯಲ್ಲ. ಸುಮ್ಮನೆ ಎಲ್ಲರಿಗೂ ಜನಗಳ ಕಣ್ಣು ಮಾಡ್ಸೋಕ್ಕೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಂಡು ಹೋಗಲಿ. ನಾ ಹೇಳೋದು ಅಷ್ಟೇ, ಒಂದೇ ಪಕ್ಷದಲ್ಲಿ ಇಬ್ಬರು ಇದ್ಕೊಂಡು ಒಂದೇ ತಾಯಿ ಮಕ್ಳ ಥರ ಇರೋದು ಬಿಟ್ಟು ಇದೆಲ್ಲ ಯಾತಕ್ಕೆ ಮಾಡ್ತಾರೆ? ನೋಡೋರು ಆಡ್ಕೊಂಡು ನಗ್ತಾರೆ. ಇವರೇ ಸರಿಗಿಲ್ಲ, ಮತ್ತು ಇನ್ಯಾವ ಪಕ್ಷ ನಡೆಸ್ತಾರೆ ಅಂತೇಳಿ ಫಸ್ಟು ಇಬ್ಬರು ಮನೆಗೋಗಿ ಊಟ ಮಾಡ್ಕೊಂಡು ಮಲ್ಕೊಳಕ್ಕೆ ಹೇಳಿ. ಅಲ್ಲ, ಯತ್ನಾಳ್ ಅವ್ರ ತಪ್ಪ, ವಿಜೇಂದ್ರ ಅವ್ರ ತಪ್ಪ? ಸರ್, ವಿಜಯೇಂದ್ರ ಅವ್ರ ಅಪ್ಪನ ಗಾಡಿಯಿಂದ ಬೆಳ್ಕೊಂಡು ಬಂದರು. ಯತ್ನಾಳು ಅವಾಗಿಂದ ಇದ್ದಾರೆ. ಯತ್ನಾಳು ಹೇಳೋದಲ್ಲಿ ತಪ್ಪಿದೆ ಸುಳ್ಳಿದೆ ಅಂತ ನೋಡಿಕೊಂಡು ಮಾಡಿ ಆಯಿತು. ದೊಡ್ಡವ್ರು ಏನೋ ಒಂದು ಮಾತಂದ್ರೆ ಮುಂದಕ್ಕೆ ಹೋಗ್ತಾ ಇರಬೇಕು. ನಾಯಿ ಬೊಗಳ್ಬೇಕು, ಆನೆ ನಡ್ಕೊಂಡು ಹೋಗ್ತಾ ಇರಬೇಕು ಅದ್ರ ಪಾಡಿಗೆ. ಅದು ಸುಮ್ಮನೆ ಕಯ್ಯ ಅಂತ ಅಂದರೆ ಬೇರೆ ಯಾರೋ ಬಂದು ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ನಾ ಹೇಳೋದು ನಾಯಿ ಯಾರು ಆನೆ ಅಂತಾರೆ. ಇದು ಗಾದೆ ಮಾತು ಹೇಳೋದು ನಾನು, ಗಾದೆ ಮಾತು. ಇಲ್ಲಿ ಯಾರು ಆನೆ ಯಾರು ಏನದು ನಾಯಿ ಅಂತ ಅಲ್ಲ, ಇದು ಗಾದೆ ಹೇಳ್ತಾ ಇರೋದು ನಾನು. ಯಾರೋ ಮಾತಾಡ್ತಾವ್ರ, ನಿಮ್ಗೆ ಸಂಬಂಧವಿಲ್ಲದ ವಿಚಾರ ತಲೆ ಕೆಡಿಸ್ಕೊಳ್ಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ನಾ ಹೇಳೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.